ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಒಂದಷ್ಟು ಕನಸುಗಳು ಕೆಲವ್ರಿಗೆ ಬರುತ್ತೆ, ಇನ್ನು ಕೆಲವರು ಡೀಪ್ ಸ್ಲೀಪು, ಇನ್ನು ಕೆಲವ್ರಿಗೆ ಕನಸು ಬಂತಪ್ಪ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಇನ್ನೊಬ್ಬರ ಹತ್ರ ಹೇಳೋ ಹೊತ್ತಿಗೆ ಅರ್ಧಂಬರ್ಧ ಮರ್ತೋಗ್ಬಿಟ್ಟಿರ್ತೀವಿ. ಸೊ ನೀವು ಮೊನ್ನೆ ಎಪಿಸೋಡ್ ಮಾಡುವಾಗ ಕೂಡ ಹೇಳ್ತಾ ಇದ್ದೀವಿ, ನಮಗೆ ಕನಸಿನಲ್ಲಿ ಬರುವಂಥದ್ದು ಹಾಗೇ ಆಗುತ್ತೆ ಅಥವಾ ಗೋಚರ ಆಗುತ್ತೆ, ಗೊತ್ತಾಗುತ್ತೆ ನನಗೆ ಗುಡ್ ಆರ್ ಬ್ಯಾಡ್ ಅನ್ನುವಂಥದ್ದು. ಮುಂದೆ ಯಾವತ್ತಾದರೂ ಕೇಳಿದ್ರೆ ಹೇಳ್ತೀನಿ ಅಂದ್ರಿ. ಸೊ ಅದಕ್ಕೆ ಅದನ್ನೇ ಕೇಳ್ತಾ ಇದ್ದೀನಿ ಗುರುಗಳೇ. ಸೊ ನಿಮ್ಮ ಕನಸಿನಲ್ಲಿ ಬಂದಿರುವಂಥದ್ದು ಯಾವ ರೀತಿ ನಡೆಯುತ್ತೆ, ನಿಜ ಅನ್ನೋಂಥದ್ದು ಆಗತ್ತಾ ಅಥವಾ ಹೇಗೆ ಗುರುಗಳೇ? ನಿಮ್ಮ ಕನಸಿನಲ್ಲಿ ಬರುವಂಥದ್ದು ನನಸು ಆಗತ್ತಾ ಹೇಗೆ ಅನ್ನೋಂಥದ್ದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಯಾರ್ಯಾರ ಕನಸಲ್ಲ ಹೋಗ್ತೀನಂತೆ ಅದು ಓಕೆ, ಯಾರ್ಯಾರಿಗೆ ಬಂದಿರುತ್ತೋ ಅದು ಗೊತ್ತಿಲ್ಲ. ಎಷ್ಟು ಜನ ಕನಸಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ಮೊನ್ನೆ ನಮ್ಮ ವಿನೋದ್ ಕೂಡ ಈ 2 ದಿನಗಳಿಂದ ಹೇಳಿದೆ, ಯಾವುದಮ್ಮ ನೀವು ನನ್ನ ಕನಸಲ್ಲಿ ಬಂದಿದ್ದ ಗುರುಗಳೇ, ನಾನು ನೀವು ನಮ್ಮ ಡ್ರೈವರ್ ಬಸಪ್ಪ ಎಲ್ಲ ಕೂಡ ಶಬರಿಮಲೆಗೆ ಹೋಗಿದ್ದೀವಿ. ಅಲ್ಲಿ ನೀವು 18 ಮೆಟ್ಲು ಹತ್ತಿದ್ರೆ ಎಲ್ಲ ಚೆನ್ನಾಗಿತ್ತು, ಮತ್ತು ನೀವು ಹಿಂದೆ ತಿರುಗೋವಾಗ ಆನೆ ಮುಖ ಹಾಕೊಂಡ್ಬಿಟ್ಟಿದ್ರಿ, ನೀವು ಗಜನ್ ಥರ ಕಾಣಿಸ್ಬಿಟ್ರೆ ನಂಗೆ ತುಂಬ ಭಯ ಆಗ್ಬಿಡ್ತು ಅಂತಂದರು. ನನಗೆ ಎಲ್ಲ ಕಡೆ ಹೋಗಿದ್ದೀನಿ, ನಾನು ಹೋಗದಿರೋ ಪ್ಲೇಸ್ ಅಂತಂದರೆ ಅದೊಂದೇ, ಶಬರಿಮಲೆ. 10 ಸಲ ಅಂದ್ಕೊಂಡಿದ್ದೀನಿ. ಅದೇ ಒಂದು ಹಾಡು ಬರುತ್ತೆ ಅದರಲ್ಲಿ, ಕಲ್ಲು ಮುಳ್ಳು ಕಾಲಕ್ಕೆ ಮೆಟ್ಟಿ ಸ್ವಾಮಿಯೇ ಅಯ್ಯಪ್ಪ ಅಂತ ಒಂದು ಹಾಡು ಬರುತ್ತೆ. ಕಲ್ಲು ಮುಳ್ಳು ಕಾಲಕ್ಕೆ ಮೆಟ್ಟಿ ಅಂದರೆ ಇನ್ನು ದಾರಿ ಹಂಗಿದೆ, ಕಲ್ಲು ಮುಳ್ಳು ಕಾಲಕ್ಕೆ ಚುಚ್ತವೆ. ನನಗೆ ಬೇಡಪ್ಪ ಇದು ಈ ಕ್ಷೇತ್ರ ಅಂದ್ರೆ ನಾನು ಹಾಗೆ ಮೈಂಡ್ಗೆ ಹಾಕ್ಕೊಂಡು ಅದರಲ್ಲಿ ಈ ಬೇರೆ ಏನೇನೋ ಒತ್ಕೊಂಡಿರ್ತೀವ, ಆ ಇರುಮುಡಿ ಎಲ್ಲನೂ ಕಲ್ಲು ಮುಳ್ಳು ಚುಚ್ಚೋದಾ. ಆಮೇಲೆ ಅದಕ್ಕಿಂತ ದೊಡ್ಡ ಸಾಹಸ ಅಂದರೆ ದೊಡ್ಡ ಪಾದ ಚಿಕ್ಕ ಪಾದಗಳು ಏನೇನಿದಾವಲ್ಲ, ಎಷ್ಟು 4 ಪಾದಗಳಿದಾವೆ, ಎಷ್ಟು ಪಾದಗಳಿದಾವೆ, 16 ಕಿಲೋಮೀಟ್ರ್ ನಡಿಬೇಕಂತೆ. ಹೀಗಂತೆ ನಡೆಯುವಂಥ ಪ್ಲೇಸ್ ಯಾವುದಿತ್ತು ನಾನು ಸ್ವಲ್ಪ ವರ್ಜೆ ಮಾಡ್ತೀನಿ. ಆಮೇಲೆ ಒಬ್ಬಂಟಿಗೆ ನಿಂತಾಗ ಹೇಗಾದರೂ ಹೊರಟೋಗಿರ್ತೀನಿ, ಗೊತ್ತಿಲ್ಲ ಅದು ಹೆಂಗೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಬಟ್ ಅನ್ಯತಾ ಭಾವನೆಗಳಿಲ್ಲದೆ ಎಷ್ಟು ಜನ ಇದ್ದರೂ ಮಾತ್ರ ಹೆಂಗೆ ಬಂದರು ಅನ್ನೋದು ಸಾಹಸ ಇರುತ್ತೆ ಒಬ್ಬಂಟಿಗೆ ನಿಂತಾಗ. ಬಟ್ ಈ ಹಾಡು ಕೇಳಿಸ್ಕೊಂಡು ನಾನು ಈ ಶಬರಿಮಲೆಗೆ ಒಂದು ಕಡೆ ಹೋಗಲಿಲ್ಲ, ಹೋಗಬೇಕಂತ ತೀರ್ಮಾನ ಮಾಡಿದ್ದೇನೆ. ಈಗ ನಮ್ಮ ಅಯ್ಯಪ್ಪ ಯಾವಾಗ ಕರ್ಕೊಂಡು ಅಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ವಿನೋದ್ ಅಯ್ಯಪ್ಪ. ಒಟ್ಟಾರೆ ನನಗೆ ಈ ಕನಸುಗಳು ದೊಡ್ಡ ತಾಪತ್ರಯ, ಯಾಕಾದ್ರೂ ಬರ್ತಾವೆ ಅಂತ ಅನಿಸುತ್ತೆ. ಬಹಳ ಮೈನಸ್ಗಳು ಕಂಡಿದ್ದೀನಿ ನಾನು, ಬಹಳ ಅಂದರೆ ಬಹಳ ಮೈನಸ್ ಕಂಡಿದ್ದೀನಿ. ನೀವು ಹೇಳಿದಂಗೆ ಕೆಲವೊಂದು ಸ್ಪಷ್ಟವಾಗಿ ಕಾಣ್ತದೆ, ಇನ್ನು ಕೆಲವು ಸ್ಪಷ್ಟವಾಗಿ ಕಾಣಲ್ಲ. ಒಂದಷ್ಟು ವರ್ಷಗಳಿಂದೆ ನನಗೆ ಯಾರೋ ಒಬ್ಬರು ತುಂಬ ಗೊತ್ತಿರೋರು, ಈಗ ಅವ್ರು ನೋಡ್ತಿದ್ರೆ ಅವ್ರಿಗೆ ಈ ಎಪಿಸೋಡನ್ನು ಅರ್ಪಣೆ ಮಾಡುವಂಥದ್ದು. ಅವ್ರ ಮೈಯೆಲ್ಲ ಬಂಗಾರ ಹಾಕ್ಕೊಂಡಿರ್ತಾರೆ. ನನಗೆ ಆತ್ಮೀಯರವರು ಬೆಳಗ್ಗೆ ಸ್ಪಷ್ಟವಾಗಿ ನನಗೆ ರಾತ್ರಿ ಅವ್ರ ಕುಟುಂಬದವ್ರು ಹೋಗ್ತಾ ಇರ್ತಕ್ಕಂಥ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂಥ ಕನಸು ಬಂದುಬಿಟ್ಟಿದೆ. ನಂತರ ಬೆಳಗ್ಗೆ ನಾನು ಪೂಜೆ ಮಾಡೋಕ್ಕೆ ಮೊದಲು ಅವ್ರಿಗೊಂದ್ಸಲ ರಿಂಗ್ ಮಾಡಿದೆ, ಹೇಳೋಣ ಅಂತೇಳಿ. ಫೋನ್ ತೆಗೆಯಿಲ್ಲ ಅವರು, ಮೋಸ್ಟ್ಲಿ ಎದ್ದಿಲ್ವೋ ಅಥವಾ ಇನ್ನು ಸ್ನಾನಕ್ಕೆ ಹೋಗಿದ್ರೆ ಗೊತ್ತಿಲ್ಲ. ಆಮೇಲೆ ನಾನು ಪೂಜೆ ದೇವ್ರ ಮನೆಗೆ ಹೋಗಿದ್ದೆ, 6:40 ಏನೋ ಪ್ರಾರಂಭ ಮಾಡ್ತೇನೆ. ಆವಾಗ ಅವ್ರ ಕಡೆಯಿಂದ ಕಾಲ್ ಬಂತು. ಮತ್ತೆ ನಾನು ಅವಾಗ ಪಾರಾಯಣ ಮಾಡ್ತಾಯಿದ್ದೆ, ಕಾಲ್ ರಿಸೀವ್ ಮಾಡಲಿಲ್ಲ ನಾನು. ಸರಿ, ಆನಂತರ ನಾನು 9:30-10 ಗಂಟೆಗೆ ಮತ್ತೆ ನಾನು ಕಾಲ್ ಮಾಡಿದ್ರೆ, ಎಲ್ಲೂ ಹೋಗ್ತಾ ಇದ್ದೀರಿ ರೆಡ್ಡಿ ಅಂತ ಕೇಳಿದೆ ನಾನು. ಇಲ್ಲೇ ಸ್ವಾಮಿ, ನಾನು ತಿರುಪತಿಗೆ ಬುಕ್ ಮಾಡ್ಕೊಂಡಿದ್ದೆ, ನಮ್ಮದು ಒಂದು ಸೇವೆ ಇತ್ತು, ಕಲ್ಯಾಣೋತ್ಸವ, ಹೋಗ್ತಾ ಇದ್ದೀವಿ ಅಂತ ಹೇಳಂದರು. ಯಾವತ್ತಿರೋದು ನಾಳೆಗೆ ಅಂತಂದರು. ಇಲ್ಲ, ಒಂದು ಮಾತು ಕೇಳಿಸ್ಕೋ ರೆಡ್ಡಿ, ಇವತ್ತು ತಿರುಪತಿಗೆ ಹೋಗಬೇಡ, ನೀನು ಬಾ ಅಂತ ಅಂದ್ಬಿಟ್ಟೆ ನಾನು. ಸ್ವಾಮಿ ಹೊಸಕೋಟೆ ಬಿಟ್ಟು ಹೊರಟುಬಿಟ್ಟಿದ್ದೀವಿ ಅಂತಂದ್ರೆ, ಏನಾದರೂ ಮಾಡಿ ನನಗೆ ಗೊತ್ತಿಲ್ಲ, ನೀನು ವಾಪಸ್ ಬರಬೇಕು ಅಂತಂದೆ. ಅವರ ಮನೆಯವರೆಲ್ಲ ಕೇಳಿಸ್ಕೊಂಡ್ರು, ಇಲ್ಲ ಸ್ವಾಮೀಜಿ ಹಂಗೆ ಹೇಳ್ತಾರಂದ್ರೆ ಏನೋ ಇರುತ್ತೆ, ನಾವು ವಾಪಸ್ ಹೋಗೋಣ ಅಂತಂದರು. ವಾಪಸ್ ಬಂದುಬಿಟ್ರು. ವಾಪಸ್ ಬಂದಾದರೆ ದಡ್ಮಂಡ್ಯದ ಮನೇಲಿ ಇರಬೇಕು ತಾನೆ, ಇವರೆಲ್ಲರೂ ಇದ್ದಾರಲ್ವ. ಆ ನಂತರ ಹೆಂಗಿದ್ರು ಸ್ವಾಮೀಜಿ ತಿರುಪತಿ ಮಾತ್ರ ಹೋಗಬೇಡ ಅಂತ ಹೇಳಿದ್ರೆ ನಾನು ಬಂದುಬಿಟ್ಟಿದ್ದೇನೆ ಅಂತ ಬಂದಿದ್ದಾನೆ. ಆ ನಂತರ ಅವರು ಏನೋ ಕೆಲಸ ಇತ್ತಂತೆ, ತುಮಕೂರು ಕಡೆ ಹೊರಟಿದ್ದಾರೆ. ಒಂದು ಎಮ್ಮೆ ಅಡ್ಡ ಬಂದಿದೆ. ಎಮ್ಮೆ ಅಡ್ಡ ಬಂದು 3-4 ಪಲ್ಟೆ ಹೊಡೆದಿದೆ ಗಾಡಿ. ಅವತ್ತೇ 3:30-4 ಗಂಟೆನಲ್ಲಿ ಅವರಿಗೆ. ಮತ್ತು ನಾನು ಹಾಸ್ಪಿಟ್ಲಿಗೆ ಹೋದೆ. ಇಲ್ಲಿ ಸ್ವಲ್ಪ ಏನಾಗಿದೆ, ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಸುಮಾರು ಗಾಯಗಳಾಗಿದೆ. ಏನೂ ದೊಡ್ಡ ಮಟ್ಟ ತೊಂದರೆ ಇಲ್ಲ. ಒಟ್ಟಾರೆ ಆತನು 1 ತಿಂಗಳ ಕಾಲ
ಆಸ್ಪತ್ರೆ ಇರಬೇಕಾಯಿತು. ಆವತ್ತಿಂದ ಅವರ ಮನೆಯವರು ಅವರು ಮನೆಯಿಂದ ಬರಬೇಕಾದ್ರೆ ನನಗೆ ತಿಳಿಸ್ಬಿಟ್ಟೆ ಹೋಗ್ತಾರೆ. ನನಗೆ ಒಂದು ವಾರ ಹೇಳಲಿಲ್ಲ ಇವರು. ನಾನು ವಾರ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಅವ್ರ ಮಗನಿಗೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾನೆ, ಈ ಥರ ಸ್ವಾಮೀಜಿಗೆ ಹೇಳಬೇಡ, ನಾನು ಅವ್ರ ಮಾತು ಮೀರು ಕೂಡ ಹೋಗಿಬಿಟ್ಟೆ ನಾನು, ನೋಡು ಅಂದ್ಬಿಟ್ಟು. ಆ ನಂತರ ನಾನು ಆಸ್ಪತ್ರೆಗೆ ಹೋಗುವಾಗ ನನ್ನ ಹತ್ರ ಮಾತಾಡೋಕ್ಕೆ ತುಂಬ ಹೊತ್ತು ಅನುಮಾನಪಟ್ಟ. ನನ್ನನ್ನು ಕ್ಷಮಿಸಿ ಸ್ವಾಮಿ, ಈ ಥರ ಪೇನ್ ಇಲ್ಲ, ನೀನೇನು ಮಾತಾಡಬೇಡಪ್ಪ, ಹೇಗಾಯಿತು ಏನಂತೆಲ್ಲ ಹೇಳಿದಾಗ, ಇಲ್ಲ ಸ್ವಾಮಿ ಸಡನ್ನಾಗಿ ಎಮ್ಮೆ ಅಡ್ಡ ಬಂತು, ಹೀಗೆಲ್ಲ ಆಗೋಯಿತು ಅಂತ. ಸರಿ, ಅವ್ರು ಸ್ವಲ್ಪ ಎಚ್ಚೆತ್ಕೊಂಡ್ರು, ನಡೀತು. ನಾನು ಕನಸು ರಾತ್ರಿ ಬಿದ್ದದ್ದನ್ನು ಬೆಳಗ್ಗೆ ಅವ್ರಿಗೆ ಹೇಳಿಬಿಟ್ರೆ ಸ್ವಲ್ಪ ಅಲ್ಲಿ ಸಮಾಧಾನ, ಜೊತೆಗೆ ಆ ಅವಘಡ ಸಂಭವಿಸಲ್ಲ. ಮೊನ್ನೆ ನಾನು ನಿಮ್ಗೊಂದು ಹೇಳಿದೆ, ರಾತ್ರಿ ಕನಸಲ್ಲ ಬಿದ್ದಿದ್ದು ಲಾಸ್ಟ್ ತನಕ ಬಂತು ಯಾವುದೋ ಒಂದು ಲ್ಯಾಂಡ್ಗೆ ಸಂಬಂಧಪಟ್ಟ ಮ್ಯಾಟ್ರ್. ಅವರು ಮತ್ತು ಕಂಪ್ನಿಯವರು, ನಾನೇ ಮಧ್ಯಸ್ಥಿಕೆ ವಹಿಸಿದ್ದೇನೆ, ಎಲ್ಲ ಮುಗಿದೋಗಿದೆ. ಇನ್ನು ಇವ್ರಿಗೇನೆ ಚೆಕ್ ಕೊಡೋದು ಇಷ್ಟಿದೆ, ದೊಡ್ಡದದು. ನಾಳೆ ಬರ್ತಾರೆ, ಇವತ್ತು ರಾತ್ರಿ ಕನಸು ಬಂದಿದೆ. ಆ ರಾತ್ರಿ ಕನಸು ಬಂದು ಈ ಇಬ್ಬರು ಇವ್ರು ಇರ್ತಾರಮ್ಮ, ನೇಪಾಳಿ ಇರ್ತಾರಲ್ಲಮ್ಮ, ಆ ಮುಖಗಳು ಹಂಗಿದ್ದಾವೆ. ಆಮೇಲೆ ಲಂಬಾಣಿ ಡ್ರೆಸ್ ಹಾಕಿದ್ದಾರೆ ಇಬ್ಬರು ಬಂದು ನನಗೊಂದು ದೊಡ್ಡದೊಂದು ಈ ಮರದ ಹಲಿಗೆ ಅದನ್ನು ಬಂದು ಹಿಂಗೆ ತಳ್ತಾ ಇದ್ದಾರೆ, ಹಿಂಗೆ ಅಂತ ಇದ್ದಾರೆ. ಆದಮೇಲೆ ಏನೋ ಸಂಖ್ಯೆಗಳು ಬರೆದಿದೆ, ಹಿಂಗೆ ತಳ್ತಾ ಇದ್ದಾರೆ ನನ್ನನ್ನು. ನನ್ನ ಮುಂದಕ್ಕೆ ಹೋಗಿಬಿಡ್ತಾ ಇಲ್ಲ, ಹಿಂಗೆ ಅಂತ ಇದ್ದಾರೆ. ಅಂದರೆ ನಾಳೆ ಏನೋ ಕೆಲಸ ಇದೆ, ಅದಾಗಲ್ಲ ಅನ್ನೋ ಇಂಡಿಕೇಶನ್ ಅದು. ಈ ತರಹದ್ದು ಇನ್ನೂ ಕೆಲವಿದಾವೆ. ಇಲ್ಲಿ ಗೂಢಾರ್ಥ ಇದೆ, ಆ ಗೂಢಾರ್ಥ ನಾನು ಬಿಡಿಸಿ ಹೇಳಲ್ಲ. ಹಾಗೆ ಬರುತ್ತೆ ಕನಸು. ಅದು ಬಂದರೆ ಶತಾಯ ಗತಾಯ ನಡೆದೇ ಹೋಗುತ್ತೆ. 1 ತಿಂಗಳಿಂದ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸೀರಿಯಸ್ ಮೀಟಿಂಗ್ಗಳು, ಇನ್ನು ನಾಳೆ ಒಂದೇ ದಿನ ಇರೋದು, ಅಷ್ಟು ಜನ ಇಷ್ಟು ಜನ ಖುಷಿ ಪಡ್ತಾರೆ, ಅಂತಹ ಮೀಟಿಂಗ್ಗೆ ಕ್ಯಾನ್ಸಲ್ ಆಗೋಯ್ತು. ರಾತ್ರಿ 1 ಗಂಟೆಗೆ ಅವ್ರ ಮೊಬೈಲ್ಗೆ ಒಂದು ಮೆಸೇಜ್ ಹೋಗಿದೆಯಂತೆ. ಯಾರಿಗೆ? ಬೈಯರ್ ಮೊಬೈಲ್ಗೆ. 1 ಗಂಟೆ 7 ನಿಮಿಷಕ್ಕೆ ಒಂದು ಮೆಸೇಜ್ ಆಗ್ತಾನೆ, ಸ್ವಾಮೀಜಿ ನಮ್ಮ ಅಡ್ವೊಕೇಟ್ ಒಂದು ಮೆಸೇಜ್ ಹೇಳಿದ್ರು ಅದರ ಬಗ್ಗೆ ಅಂತಂದರು. ಸರಿ ಆಯ್ತಪ್ಪ, ಅವ್ರಿಗೂ ತೋರಿಸಿದ್ರು. ಅವರು ರಾತ್ರಿ 1 ಗಂಟೆಯಲ್ಲಿ ಅವ್ರಿಗೆ ಮೆಸೇಜ್ ಹೋಗಿದ್ದಕ್ಕೂ ನನ್ನ ಕನಸಿಗೂ ಎಂಥ ಲಿಂಕ್ ಕೊಡ್ತು ಅಂತಂದರೆ, ಅದನ್ನು ನಡೆದಿದ್ದರೆ ಖುಷಿ, ಅಂದರೆ ತಾತ್ಕಾಲಿಕ ಖುಷಿ. ಅದರಲ್ಲಿ ದೊಡ್ಡದೊಂದು ಮೋಸ ಇತ್ತು, ಆ ಲ್ಯಾಂಡಲ್ಲಿ ದೊಡ್ಡದೊಂದು ಮೋಸ ಇತ್ತು. ಆ ಮೋಸ 1 ತಿಂಗಳಿಂದ ಗೊತ್ತಾಗಲಿಲ್ಲ. ಎಂಡಲ್ಲಿ ಎಚ್ಚೆತ್ಕೊಳ್ತಿರೋ ಅಂತ ನಮಗೆ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಬಂತು. ಯಾವಾಗ ಆಗಲಿಲ್ಲ ನಿಮಗೆ ಸ್ಪಷ್ಟತೆ ಇನ್ನೊಂದಿರುತ್ತೆ, ಅದು ಮೆಸೇಜ್ ಕೊಟ್ಬಿಡ್ತು. ಸ್ವಲ್ಪ ಒಂದಿನ ಬೇಜಾರು ಮಾಡಿಕೊಂಡ್ರು. ಆದರೆ ದೊಡ್ಡ ಮೋಸ ಮುಂದಕ್ಕಿನ್ಯಾವತ್ತೋ ಅದರ ಹತ್ರಷ್ಟು ತೊಂದರೆ ಇರುತ್ತೆ. ಅದು ತಪ್ಪಿಸ್ತು. ಇದು ಈಗ ಹಾಗೂ ಬ್ಯಾಲೆನ್ಸ್ ಆಯಿತು ಅಂದ್ಕೊಳ್ಳಿ. ತಪ್ಪಿದ್ರು ಅವ್ರೇನೋ ಮಾಡ್ಕೊಳ್ತಾರೆ, ಇವ್ರೇನೋ ಮಾಡ್ಕೊಳ್ತಾರೆ. ಆದರೆ ನನ್ನ ಕನಸಲ್ಲಿ ನನ್ನ ತಾಯಿಗಳು ಅಂತ ಅಳ್ತಾಳೆ. ಒಂದು ದಿವಸ ನನ್ನ ಅಮ್ಮ ಒಂದ್ಸಲ ಕನಸಲುಗಳು ಅಂತ ಅಳ್ತಾಳೆ. ಯಾವತ್ತೂ ಈ ಥರ ಬಂದಿಲ್ವಲ್ಲ, ಏನಿದು? ನನ್ನ ತಾಯಿಗೆ ನಾನು ಹೇಳಬೇಕಾಗಿತ್ತು, ನಾನೊಬ್ಬ ದಡ್ಡ, ಹೇಳಲಿಲ್ಲ. ನಾನು ಹೇಳಿದಿದ್ದರೆ ಬಹುಶಃ ಅಲ್ಲಿ ಎಚ್ಚೆತ್ಕೊಳ್ಳೋದು ಅಥವಾ ಬೇರೆ ಇನ್ನೇನಾದರೂ ಮಾಡೋವಂಥದ್ದು ಏನೋ ಇತ್ತು. ನಮ್ಮ ತಾಯಿನೇ ಅಲ್ವಂತ ಬೇರೆ ಯಾರಾದರೂ ತುಂಬ ಸೀರಿಯಸ್ಸಾಗಿ ಹೇಳ್ತೀನಿ, ಏನೂ ಆಗಲ್ಲ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ ನಾನು. 1 ವಾರಕ್ಕೆ ಅದೇ ನಮ್ಮ ತಾಯಿನೇ 2007-8 ಮೆಸೇಜ್, ಅಷ್ಟು ತುಂಬ ದೂರ ಇಲ್ಲ, 7-8 ಅಂತ ಅನ್ಕೋತೀನಿ. 1 ವಾರಕ್ಕೇ ಸೇಮ್ ಹತ್ಕೊಂಡ್ರು. ಹೇಗೆ ಹತ್ಕೊಂಡ್ರು? ಕನಸಲ್ಲಿ ಬಂದಿದ್ದು, ಅಮ್ಮ ಏನು ಹೇಳಮ್ಮ ಅಂದರೆ ಹೇಳ್ತಾ ಇಲ್ಲ ಅಮ್ಮ, ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಜೋರಾಗಿ ಅಳ್ತಾ ಇದ್ದಾರೆ. 1 ವಾರಕ್ಕೆ ಜೋರಾಗಿ ನನ್ನ ಹತ್ರ ಹತ್ಕೊಂಡ್ರು. ಮಧ್ಯಾಹ್ನ ಒಂದು 12 1 ಗಂಟೆ ಅನ್ಕೊತೀವಿ, 1 ಗಂಟೆಯಲ್ಲಿ ಮಧ್ಯಾಹ್ನ ಮೊಬೈಲ್ ಕಾಲ್ ಮಾಡಿ ತುಂಬ ಜೋರಾಗಿ ಹತ್ಕೊಂಡ್ರು. ಅವತ್ತು ಮೊಬೈಲು ಕೂಡ ತೀರಾ ಕಡಿಮೆ, ನಮ್ಮ ಹತ್ರ ಕೀಪ್ಯಾಡೆಲ್ಲ ಇದ್ದಿದ್ದು. ಅವರು ಲ್ಯಾಂಡ್ಲೈನಿಂದ ನನಗೆ ಕಾಲ್ ಮಾಡಿದರು. ಬಹುಶಃ ಬೆಚ್ಚಿ ಬಿದ್ದದ್ದು. ಏನು ಹೇಳ್ತಾ ಇಲ್ಲ ಅಮ್ಮ, ಅಳ್ತಿದ್ದಾಳೆ. ಏನದು ಅಂತ ಕೇಳಿದ್ರೆ, ನಾವು ಯಾವತ್ತಾದರೂ ಹೋದರೆ ನಮ್ಮ ಹಳ್ಳಿಗೆ ಆವಾನೆ ಎದ್ದು, ನಮ್ಮದೇ ತೆಂಗಿನ ಮರಗಳಿದೆ, ನಮ್ಗೆ ಎಳ್ನೀರು ಕೊಡ್ತಾನೆ. ಆಮೇಲೆ ಆ ವ್ಯಕ್ತಿ ಈ ಹುಣಸೆ ಮರಗಳಲ್ಲಿ ಹುಣಸೆಕಾಯನ್ನು ಉದುರಿಸ್ತಾನೆ, ಅಂದರೆ ತೆಗಿತಾನೆ. ಅಂಥ ವ್ಯಕ್ತಿ ಯಾವಾಗಲೂ ಮರಗಳಲ್ಲೇ ಕೆಲಸ ಮಾಡುವವನು ಆತ. ಆ ಥರ 3 ಜನ ಹೆಣ್ಣು ಮಕ್ಕಳು ನಮ್ಮ ಮನೆ ಪಕ್ಕದಲ್ಲೇ ಇದ್ದವ. ಬಹಳ ನೋವಾಗಿದ್ದು, ದುಃಖ ಆಗಿದೆ ಅಂತಂದರೆ, ಆವತ್ತು ಸ್ಯಾಟರ್ಡೇ ಬೇರೆ ಇತ್ತು, ಶನಿವಾರ ದೇವಸ್ಥಾನದ ಪೂಜೆಗೆ ತೆಂಗಿನಕಾಯಿಗಳು ಬೇಕು ಅಂತೇಳಿ ಅವನನ್ನು ಮೇಲೆ ಹತ್ತಿಸಿ ಆ ಮರದ ಕೆಳಗಡೆ, ಮೊನ್ನೆ ಯಾರು ಬಂದಿದ್ರು, ಈ ಮೆಸೇಜನ್ನು ಹೇಳಿದ್ದೀನಿ ಅವರಿಗೆ, ನನಗೆ ಕನಸುಗಳು ಬರೋದ್ರ ಬಗ್ಗೆ ಹೇಳಿದೆ. ಆ ಮರದ ಕೆಳಗಡೆ ಈ ವಾಟರ್ ಟ್ಯಾಪ್ನಲ್ಲಿ ಅದಕ್ಕೊಂದು ದಿಂಡು ಕಟ್ಟಿದ್ವಿ. ಆ ದಿಂಡು ಸ್ಟ್ರಾಂಗ್ ಆಗಿರಲಿಕ್ಕೆ ಒಂದು ದಿಂಡು ಕಟ್ಟಿದ್ವಿ. ಆ ಮರದ ಕೆಳಗಡೆ ಮರ ಹತ್ತಿದ್ದಾನೆ, ತೆಂಗಿನಕಾಯಿ ಎಲ್ಲ ಕಿತ್ತು ಹಾಕಿದ್ದಾನೆ. ಆ ನಂತರ ಹೇಗೋ ಅವನ ಕಾಲು ಜಾರಿ ಆಯಾ ತಪ್ಪಿ ಉಲ್ಟಾ ಬಿದ್ದು ಬಿಟ್ಟಿದ್ದಾನೆ. ತಲೆ ಬಂದು ಇದಕ್ಕೆ ಬಿದ್ದು ಬಿಟ್ಟಿದೆ, ಆ ದಿಂಡಿಗೆ. ಅಲ್ಲೇ ರಕ್ತ ಹಿಂಗೆ ಚಿಲ್ ಅಂತ ಹೊಡೆದು
ನಮ್ಮ ತಾಯಿನೇ ನೇರವಾಗಿ ನೋಡ್ಬಿಟ್ರಾ, ಇನ್ನು ಅಕ್ಕಪಕ್ಕದವ್ರು ನೋಡಿದ್ರಾ, ಏನೋ ಮಾಡಿ ಸಡನ್ನಾಗಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರಾ, ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಅಲ್ಲಿ ಹೋಗ್ಬಿಟ್ಟೆ. ಚಿಕ್ಕ ಹೆಣ್ಣು ಮಕ್ಕಳು 3 ಜನ. ಈ ಘಟನೆ ಹೇಗಾಯಿತು ಅಂತಂದರೆ, ನಮ್ಮ ತಾಯಿ ಹೇಳಿಲ್ಲ, ಅಯ್ಯೋ ಅಳ್ತಿದ್ದಾರೆ, ಗೊಳೋ ಅಂತ ಅಳ್ತಾರೆ, ನಿಧಾನಕ್ಕೆ ಒಂದೊಂದು ಪದ ಒಂದೊಂದು ನಿಮಿಷ ಕೇಳ್ತಾರೆ, ಅರ್ಥ ಆಗ್ತಾಯಿಲ್ಲ ನನಗೆ. ಏನಮ್ಮ ಸರಿಯಾಗಿ ಹೇಳಮ್ಮ ಅಂತಂದರೆ ಇನ್ನೊಬ್ರು ಯಾರೋ ಫೋನ್ ತೊಗೊಂಡು ಮತ್ತೆ ಹೇಳಿದ್ರು ನನಗೆ ಅದೆಲ್ಲ ಕೂಡ. ಆ ಅಳುವು 1 ವಾರದ ಕನಸಿನ ಅಳುಗೆ ಸೇಮ್ ಇತ್ತು ನನಗೆ, ಸೇಮ್ ಕಾಣಿಸ್ಬಿಡ್ತು. ನನಗೊಂಥರ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಒಂಥರ ಎಷ್ಟು ಅಂತಂದರೆ, ಓ ಗಾಡ್ ನೀನು ಹೀಗೂ ಮಾಡ್ತೀಯಾ ಅನ್ನೋದನ್ನು ಮನಸ್ಸಿಗೆ ಹಾಕೊಂಡು ತುಂಬ ದುಃಖ ಆಯಿತು. ಅಂದರೆ ನಾನು ಹೇಳಲಿಲ್ಲವೆಂದರೆ ಈ ಘಟನೆ ನಡೀತವೆ. ಅದಕ್ಕೆ ನನ್ನ ಬಳಿ ಬರ್ತಕ್ಕಂಥ ಭಕ್ತರಿಗೆ ಎಚ್ಚರಿಸಿ ಹೇಳ್ತಕ್ಕಂಥದ್ದು, ಬೈದು ಹೇಳುವಂಥದ್ದು. ಕೆಲವೊಂದು ಸ್ಟೂಡೆಂಟ್ಸ್ ಅಂತ ಬಂದರೆ ಮಾತ್ರ ನಿಮ್ಮ ಜೀವಮಾನದಲ್ಲಿ ಇದೊಂದು ಸಾಕು ಕಣೋ, ನೀನು ವಿದ್ಯೆ ಬೇಡ, ನಿನಗೆ ಬುದ್ಧಿ ಇದೆಯೋ ಇದನ್ನೊಂದು ತಿದ್ದುಕೊಳ್ಳೋ, ನೀನು ದೊಡ್ಡ ವ್ಯಕ್ತಿ ಆಗ್ತಿ ಕಣೋ ಅಂತೇಳಿ ಬರೆದು ಕಳಿಸ್ತೀನಿ. ನನ್ನ ಜೊತೆಗೆ ಅವನನ್ನು ಹ್ಯಾಂಡಲ್ ಮಾಡ್ತೀನಿ ಇಟ್ಕೊಂಡು. ಹೀಗೆಲ್ಲ ಯಾಕೆ ಮಾಡ್ತೀನಿ ಅಂತಂದರೆ ಈ ತರಹದ ಘಟನಾವಳಿಗಳು ಆಗದ ಹಾಗೆ. ಹೀಗೆ ನಮ್ಮ ತಾಯಿ ಹತ್ತುಕೊಂಡದಿತ್ತಲ್ಲ, ಪಾಪ ಅವನು ತೀರ್ಕೊಂಡ. ಅಂದರೆ ನಮ್ಮ ತಾಯಿ ಹತ್ತಿದ್ದೇನಂತಂದರೆ, ನಾನೊಬ್ಬನ ಸಾವಕ್ಕೆ ಕಾರಣಲಾಗ್ಬಿಟ್ನಲ್ಲ, ನನ್ನ ಮಾತಿನ ಒಬ್ಬ ಸತ್ತೋದ್ನಲ್ಲ ಅನ್ನೋದು ನೋವಾಗ್ಬಿಡ್ತಾ ಅಮ್ಮನಿಗೆ. ಈಗಲೂ ಅಮ್ಮಗೆ ಅದು ಕಾಡುತ್ತೆ. ಅವ್ರ ಕುಟುಂಬಸ್ಥರಿಗೆ ಆ ನೋವಿಲ್ಲ. ಅರೆ ಪಾಪ ಅಮ್ಮ ದೇವಸ್ಥಾನ ಕಾಯಬೇಕು ಅಂತ ಹೇಳಿದಾಳೆ, ಇವನು ಹತ್ತಿದ್ದಾನೆ, ಇವನು ಅದೇ ಕೆಲಸನೇ, ಯಾವತ್ತೂ ಬೀಳಿದಿದ್ದವನು ಅವತ್ತು ಯಾಕೆ ಬಿದ್ದೋದ, ಏನಾಯಿತು ಅಂಥೇಳಿ ಬಹಳ ದುಃಖ ಹತಾಶೆ. ಆ 3 ಜನ ಹೆಣ್ಣುಮಕ್ಕಳು, ಈಗ 2 ಹೆಣ್ಣುಮಕ್ಕಳಿಗೆ ಮದುವೆ ಆಗಿದೆ, ಇನ್ನೊಂದು ಹೆಣ್ಣುಮಗುಗೇನೋ ಆಗಬೇಕು. ಆ ನಂತರ ಅದೆಲ್ಲ ನಾನು ನೋಡ್ಕೊಳ್ತೀನಮ್ಮ ಅಂತೇಳಿ ಏನು ಸಮಜಾಯಿಸಿ ಕೊಟ್ಟರು ನಾನು ತಂದೆ ಹೇಗೆ ಕೊಡೋದು ಪಾಪ. ಅಷ್ಟು ದುಃಖ ನನ್ನ ಕನಸಲ್ಲಿ ಬಂದದ್ದು ಕೇಳ್ತೀನಿ. ಇನ್ನೊಂದಷ್ಟು ಒಳ್ಳೆಯದು ಅಂತ ಬಂದರೆ ಅದು ಬಹಳ ಅದ್ಭುತವಾಗಿ ನಡೆದು ಹೋಗ್ತವೆ. ಅದೇ ಆ ಒಳ್ಳೆಯದು ಅಂತಂದ್ರೆ ಏನು ಗೊತ್ತಾ, ನನ್ನ ಒಡನಾಟದಲ್ಲಿ, ನನ್ನ ಸಂಪರ್ಕದಲ್ಲಿ ಯಾರು ಬರ್ತಾರೋ ಬಂದೋಗಿರ್ತಕ್ಕಂತಹ ಭಕ್ತರಿಂದ ಹಿಡಿದು ಆಮೇಲೆ ಏನಾದರೂ ಅವರಿಗೊಂದು ಕ್ರಿಯೆಯನ್ನು ಮಾಡಿದ್ದಾಗ ಅದರ ಒಳಿತು ಕೆಡಕಗಳನ್ನು, ಅದೇ ಈ ರಾಜಕೀಯ ನಾಯಕರು ಬಂದಾಗ 3 ರಿಂದ 6 ದಿನ ಅಥವಾ 7 ದಿನ ಟೈಮ್ ತಗೊಳ್ತಾನೆ. ಆ 7 ದಿನದಲ್ಲಿ ಬಂತು ಅಂತಂದರೆ ಅವ್ರ ಬಗ್ಗೆ ಬಂದೇ ಬರುತ್ತೆ. 7 ಡೇಸಲ್ಲಿ ನಡೆದೇನೋ ಅದೊಂದು ಮಿರಾಕಲ್. ಅವನಿಗೆಲ್ಲ 3 ಮಿನಿಸ್ಟ್ರುಗಳು ಅವನ ಆಪೋಸಿಟ್ ಇದ್ದರೂ ಕೂಡ ಅವನಿಗೊಂದು ಮೆಸೇಜ್ ಕನ್ಸಲ್ಲಿ ಬರುತ್ತೆ. ಅದು ಬಂದರೆ ಇವನು ಗೆದ್ದೇ ಗೆಲ್ತಾನೆ. ಇವನು 100 ಕೋಟಿ ಖರ್ಚು ಮಾಡಿದ್ರು ಇವನು ಗೆಲ್ಲಲ್ಲ ಅನ್ನಲಿಕ್ಕೆ ನನ್ನ ಕನಸೇ ಅವನಿಗೆ ಆನ್ಸರ್, ನನ್ನ ಕನಸೇ ಅವನಿಗೊಂದು ಆನ್ಸರ್. ಮುಗ್ದೋಯ್ತದು. ನನ್ನನ್ನು ಬೈಕೊಂಡು ಹೋದ ಅವನು ಯಾರೋ ಒಬ್ಬ, ಸ್ವಾಮೀಜಿಗೆ ಹೇಳು ನಾನು ಗೆದ್ದು ತೋರಿಸ್ತೀನಿ ಅಂತ ಹೋದ. ಅವರು ಕೂಡ ಮಹಾನ್ ಭಾವ ಯಾರೋ ದೊಡ್ಡ ವ್ಯಕ್ತಿ ಕಳಿಸ್ಕೊಟ್ಟಿದ್ದ ಆ ವ್ಯಕ್ತಿನ. ಆದರೂ ನಾನೇನು ಮಾಡೋಕ್ಕೆ ಬರಲ್ಲ. ಒಟ್ಟಾರೆ ಹಣೆ ಬರಹ ಏನಿತ್ತು ಅದನ್ನು ತೋರಿಸುತ್ತೆ. 1ನೇದು. 2ನೇದು ಎಚ್ಚೆತ್ಕೊಳ್ಳಲಿಕ್ಕೂ ಕೂಡ ಅವಕಾಶಗಳು ಪ್ಲಸ್ ಮಾರ್ಪಾಟಗಳು ಕೂಡ ಇರುತ್ತೆ. ಪ್ರೀತಿ ಬಂಧುಗಳೇ, ಕನಸು ಅನ್ನೋದು ಇದೆಯಲ್ಲ, ಅದು ನಮ್ಮನ್ನು 2 ತರಹದ್ದು. ನನಗೆ ಮಾತ್ರ ಈ 3ನೇ ಯಾಮ 4ನೇ ಯಾಮದಲ್ಲಿ ಅದು ಸ್ಪಷ್ಟವಾಗಿ ಬಂದರೆ ನಡೆಯುತ್ತದೆ. ನಾನು ನನ್ನ ಸುತ್ತ ಇರ್ತಕ್ಕಂಥವ್ರು, ಈಗ ಯಾರೋ ರೆಡ್ಡಿಗೆ ಹೇಳಿದ್ನಲ್ಲ ಹೋಗಬೇಡ ಅಂತ, ಹಾಗೆ ಬಹಳಷ್ಟು ಜನಕ್ಕೆ ನಾನು ಹೇಳ್ತೇನೆ, ಬಹಳಷ್ಟು ಜನಕ್ಕೆ ನಾನು ಹೇಳ್ತಿರೋದು ಅದು ಸ್ಪಷ್ಟವಾಗಿ ಬಂದೇ ಬರುತ್ತೆ ನನಗೆ. ಆಮೇಲೆ ನಾನು ಯಾರಿಗೆ ಕೆಲವು ರೆಮಿಡಿಗಳನ್ನು ಮಾಡಬೇಕು ಅಂತ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಮಾತು ಕೊಟ್ಟಿರುತ್ತೇನೋ ಅವ್ರದ್ದು ಕೆಲವ್ರದ್ದು ಬೇಗ ಬರುತ್ತೆ, ಕೆಲವರು ನಿಧಾನಕ್ಕೆ ಬರುತ್ತೆ. ಒಟ್ಟಾರೆ ಅದು ಕ್ಲಿಷ್ಟಕರವಾಗಿರೋ ಸಮಸ್ಯೆ. ಅದನ್ನು ಏನು ಮಾಡಿದ್ರೂ ಭೇದಿಸಕ್ಕೆ ಬರಲ್ಲ. ಬಟ್ ನನಗೆ ಈ ಕನಸಲ್ಲಿ ಬಂದದ್ದೇ ಈ 6 ಅಡಿ 3 ಅಡಿ ಒಂದು ಸ್ಟಿಕ್ಕು, ಒಂದು ಮಡಕೆ, ಹೀಗೆ ಮಾಡುವಂತೆಲ್ಲ ಏನು ತೋರಿಸ್ತೋ ಅದು ಪ್ಲಸ್ ಆ ಮರ ಕಾಣಿಸೋದೆಲ್ಲ ಯಾವಾಗ ಕನಸಲ್ಲಿ ಬಂದುಬಿಡುತ್ತೋ ಯಾಕಚಿತ್. ಇನ್ನು ಅಲ್ಲಿ ಸೋಲಿಲ್ಲ. ಇಲ್ಲಿ ತನಕ ನಿಮ್ಮ ಸಬ್ಜೆಕ್ಟು, ನಿಮ್ಮ ಜ್ಯೋತಿಷ್ಯ ಮತ್ತೊಂದು ಲಗ್ನ ಕೊಂಡ್ಲಿ ಅದರಲ್ಲಿ ಏರುಪೇರು ಆಗುತ್ತೇನೋ. ಬಟ್ ಇಲ್ಲಿ ಮಾತ್ರ ಬಂತು ಅಂದರೆ ಮುಗಿದೋಯ್ತು. ಮೈನಸ್ ಆಗ್ಬೋದು, ಅದು ಪ್ಲಸ್ ಆಗ್ಬೋದು, ನೆಗೆಟಿವ್ ಆಗ್ಬೋದು ಆರ್ ಪಾಸಿಟಿವ್ ಆಗ್ಬೋದು. ಅದೇ ನಮ್ಮ ತಾಯಿದೇ ಇದಕ್ಕೆ ಉದಾಹರಣೆ. ನಡೆದೋಗ್ಬಿಡುತ್ತೆ. ಅದಕ್ಕೆ ನನಗೆ ಕನಸುಗಳು ಯಾಕಾದರೂ ಬರ್ತಾವೆ ಅಂತ ಪೇನ್ ಮಾಡ್ಕೊಳ್ತೀನಿ ನಾನು. ನೀವು ಸ್ಮರಣೆ ಮಾಡಿ ಏನು ಮಾಡಿದ್ರು ಬಂದಿರುತ್ತೆ. ಅದೇ ನಂಗೆ ಅದೊಂದು ರೋಗ ಅಂತ ಹೇಳಿದೆ ನಾನು. ಅದೊಂದು ರೋಗ ನನಗೆ ಬಂದೇ ಬರುತ್ತೆ. ಏನು ಮಾಡೋದು, ಅದನ್ನು ಹೆಂಗೆ ತಡೆಯೋದು ನಾನು ಅನ್ನೋದು. ಆಮೇಲೆ ಇದರ 10 ಟೈಮ್, ಇದರ 1000 ಟೈಮ್ ತಗೊಳ್ಳಿ ನೀವು, ಒಳ್ಳೆಯದು ಕೂಡ ಬರುತ್ತೆ. ಅದು ಈಸಿಯಾಗಿ ಆಗುತ್ತೆ. ಅದಕ್ಕೇನು ದಾರಿ ಇದೆಲ್ಲ ಕೂಡ ತೋರಿಸುತ್ತೆ. ಆಮೇಲೆ ನಾನು ತುಂಬ ತೀರಾ ಕಡಿಮೆ ನಿದ್ದೆ. ಅದರಲ್ಲಿ ಇನ್ನೊಂದು ತಾಸು ಏನಾನ ಎಕ್ಸ್ಟ್ರಾ ನಿದ್ದೆ ಮಾಡಿದ್ರೆ ಅವತ್ತು ಮಧ್ಯಾಹ್ನ ಕೂಡ ಮಲಗಬೇಕು. ಹೀಗೆಲ್ಲ ಎಳೆದು ಬಿಡುತ್ತೆ ಕಣ್ಣನ್ನು. ನಾನು ಎಷ್ಟು ಆಕ್ಟಿವ್ ಆಗಿದ್ರೆ ಎಳೆದು ಬಿಡುತ್ತೆ. ಅವತ್ತು ಮಂಕ ಕವಿತೆ ವಾತಾವರಣ. ಅವತ್ತು ಕೆಲವ್ರದ್ದು ಬೀಜಾಕ್ಷರ ಬರೀಬೇಡ ಅನ್ನೋದು ಕುರುಹದು. ಈ ದಿನಶುದ್ಧಿ ಇಲ್ಲ, ಬರೀಬೇಡ. ಆಮೇಲೆ ಅವ್ರಿಗೆ ಏನೋ ಆಗಿದೆ ಗಮನಿಸು ಅಂತ ಹೇಳುತ್ತೆ. ಯಾರ್ದೊಂದು ಬೀಜಾಕ್ಷರ ಬರೆಯುವಾಗ ಗಮನಿಸು ಅಂತ ಹೇಳುತ್ತೆ. ಆಮೇಲೆ ಏನೇ ಬರೆದ್ರು ಬೀಜಾಕ್ಷರ ಬರೆಯುವಾಗ ನಮಗೆ ಬೇಗ ಮೆಸೇಜ್ ಕೊಡೋದೇ ಇಲ್ಲ. ಅದು ಹೀಗೆಲ್ಲ ಇರುತ್ತವೆ. ಕೆಲವ್ರದ್ದು ಮಂದ ತೋರಿಸುತ್ತೆ. ಒಟ್ಟಾರೆ ಆ ಕನಸುಗಳ ಪಯಣ ಇದೆಯಲ್ಲ,
ಅದೊಂದು ರೀತಿಯ ನನಗೆ ಒಂದೊಂದು ಸಲ ಅಭಾಸವ ಅನಿಸುತ್ತೆ, ಶಭಾಷ ಅನಿಸುತ್ತೆ. ಎಷ್ಟು ಅಂತಂದರೆ ಖುಷಿಯನ್ನು ತಂದು ಕೊಟ್ಟಿದ್ದು ಬಹಳ ಸಾವಿರಾರು ಇದ್ದಾವೆ ಇದರಲ್ಲಿ. ಆದರೆ ನೀವು ಮೈನಸ್ ಕೇಳಿದಾಗ ನಾನು ಇದನ್ನು ಹೇಳಲೇಬೇಕಾಯಿತು. ಅಂತಹ ಕನಸುಗಳಂತ ಯಾರಿಗೆ ಹೇಗೆ ಬರುತ್ತೋ ಗೊತ್ತಿಲ್ಲ. ನನಗೆ ಬಂದರೆ 30 ದಿನ, 60 ದಿನ, 90 ದಿನ ನಡೆದೇ ಹೋಗ್ತಾರೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು. ಜೊತೆಗೆ ಏನಾದರೂ ಮೈನಸ್ ಇತ್ತು ಅಂತಂದರೆ ಅಟ್ಲೀಸ್ಟ್ ಸ್ವಲ್ಪ ನಾವು ಅಲರ್ಟ್ ಆಗ್ಬೋದು, ಎಚ್ಚೆತ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ್ಯಂಡ್ ನೀವು ಅವ್ರಿಗೆ ತಿರುಪತಿಗೆ ಹೋಗೋದನ್ನ ಅವಾಯ್ಡ್ ಮಾಡಿದಕ್ಕೆ. ಹಾಗೆ ನಮ್ಮ ತಾಯಿಗೂ ನಾನು ಹೇಳ್ಬೋದಾಗಿತ್ತು. ಅಂದರೆ ಏನು ಗೊತ್ತಾ, ಅಮ್ಮ ನನಗೆ ರಾತ್ರಿ ಈ ಥರ ಕನಸು ಬಿದ್ದಿತ್ತಮ್ಮ, ನೀನು ಅಳೋ ಥರ ಇತ್ತು, ನೀನು ಸ್ವಲ್ಪ ಹುಷಾರಾಗಿರು, ಎಚ್ಚರಿಕೆಯಿಂದಿರು, ಅಥವಾ ಬಾ ಅಂತ ಏನಾದರೂ ಹೇಳಿದ್ದಿದ್ರೆ ಬಹುಶಃ ಘಟನೆ ನಡೀತಿರ್ಲಿಲ್ಲ. ಅಂದರೆ ನಾನೇ ಸ್ವಲ್ಪ ಅವಾಗ ಪೇನ್ ಆಗ್ತಿರ್ತೇನೆ, ರೇ ನಾನು ಯಾಕೆ ಹೇಳಲಿಲ್ಲ ಅಂತ. ಹಾಗೆ ಕೆಲವು ಭಕ್ತರದ್ದು ಕೂಡ ಬಂದಾಗ ನಾನು ತಿಳಿಸಿಬಿಡ್ತೇನೆ, ನೀನು ಏನೂ ಬೇಡ ಕಣಯ್ಯ, ಈ ಪ್ರಯತ್ನ ಅಷ್ಟೇ ಸಾಕು ನಿನಗೆ. ಒಂದು ಏನೇನೋ ಇರುತ್ತೆ ಅವನ ಐಡಿಯಾಗಳು, ಏನು ಬಿಡಿ ಒಂದೇ ಬಳಸು ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ನಾನು ಕನಸಿಂದ ಬಂದಿದ್ದು ಅಂತ ಹೇಳಲ್ಲ, ಸುಮ್ಮನೆ ಇಷ್ಟುದ ವಿಶ್ಲೇಷಣೆ ಕೊಡಲ್ಲ, ಒಟ್ಟಾರೆ ಒಂದು ಮೆಸೇಜ್ ಕೊಡುತ್ತೇನೆ. ಅದನ್ನು ಎಚ್ಚೆತ್ಕೊಂಡು ಇವರು ಆಚೆ ಬಂದಿದ್ದು ಕೂಡ 100 ಇರಲ್ಲ, 1000 ಇದ್ದಾವೆ. ಅದೇ ಒಂದು ಮಾತ್ರ ನನಗೆ ಹೇಳಿದೆ, ಈ ಥರ ಆಗಿದ್ದು ಒಂದು ಮಾತ್ರ ನನ್ನ ಜೀವಮಾನ ಪರ್ಯಂತ ಒಂದು ನೋವು ಉಳ್ಕೊಂಡ್ಬಿಡ್ತು. ಖಂಡಿತ ಗುರುಗಳೇ. ಸೊ ಕನಸುಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಆ್ಯಂಡ್ ನಮಗೆ ತಿಳ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಯಿತು. ಆ್ಯಂಡ್ ಎಲ್ಲೋ ಒಂದು ಕಡೆ ಅಲರ್ಟ್ ಆಗಬೇಕು ಅಂತಂದ್ರೂ ಕೂಡ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಂದಿರೋ ಅಂಥದ್ದು ಸಕ್ಸಸ್ ಆಗುತ್ತೆ ಅಂದರೂ ಅದು ಕೂಡ ನಿಮಗೆ ಗೋಚರ ಆಗುತ್ತೆ. ಸೊ ಎರಡೂ ಕೂಡ ಇಲ್ಲಿ ಈ ಒಂದು ಕನಸಿನಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.